ಒಂದು ಪೊಲೀಸ್ ಸ್ಟೇಷನ್. ಎಲ್ಲರೂ ಒಂದೇ ಫ್ಯಾಮಿಲಿ ತರ ಇರೋ ಥರ ಕಾಣ್ತಾರೆ. ಹೊಸದಾಗಿ ಬಂದ ಆಫೀಸರ್ಗೆ ಎಲ್ಲ ಕಾನ್ಸ್ಟೇಬಲ್ಗಳು ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಊಟ ಕೊಡ್ತಾರೆ, ಮನೆಗೆ ಕರ್ಕೊಂಡು ಹೋಗ್ತಾರೆ, ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಒಂದು ನಗು, ಒಂದು ಆತ್ಮೀಯತೆ ಕಾಣುತ್ತೆ. ಅದೇ ಫ್ರೆಂಡ್ಸ್, ಒಂದು ಕ್ಷಣ ಯೋಚನೆ ಮಾಡಿ. ಆ ಫ್ರೆಂಡ್ಲಿ ಮುಖದ ಹಿಂದೆ, ಆ ನಗುವಿನ ಹಿಂದೆ ಇಡೀ ಸ್ಟೇಷನ್ ಒಂದು ಘೋರ ಕೊಲೆಯನ್ನ ಮುಚ್ಚಿಡೋಕೆ ಪ್ಲಾನ್ ಮಾಡ್ತಿದ್ರೆ, ಒಬ್ಬ ಪ್ರಾಮಾಣಿಕ, ಇನ್ನೂ ಹೊಸಬ ಪೊಲೀಸ್ ಆಫೀಸರ್ ತನ್ನದೇ ಕುಟುಂಬ ಅಂತ ನಂಬಿದ ಜನರ ವಿರುದ್ಧ ಒಬ್ಬಂಟಿಯಾಡಿ ಫೈಟ್ ಮಾಡಬೇಕಾ ಬಂದ್ರೆ ಏನಾಗುತ್ತೆ? ಅವನ ಮೇಲೆ ಇಷ್ಟೊಂದು ಜನ, ಇಷ್ಟೊಂದು ಪವರ್ ಇರೋ ಸಿಸ್ಟಮ್ ಒಟ್ಟಿಗೆ ಬಂದ್ರೆ ಅವನು ಸತ್ಯ ಹೊರಗೆ ತರೋಕೆ ಆಗುತ್ತಾ? ಇವತ್ತು ನಾವು ಪೂರ್ತಿಯಾಗಿ ನೋಡೋಣ 2026ರ ಮಲಯಾಳಂ ಸಿನಿಮಾ ದೃಢಂ. ಇದೊಂದು ಸ್ಲೋ ಬರ್ನ್ ಕ್ರೈಮ್ ಥ್ರಿಲ್ಲರ್. ಆದರೆ ಇದರ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಶಾಕ್ ಕೊಡುತ್ತೆ. ಕೊನೆ ತನಕ ತಾಳ್ಮೆಯಿಂದ ನೋಡಿ, ಯಾಕಂದ್ರೆ ಈ ಸಿನಿಮಾದ ಪ್ರತಿಯೊಂದು ಸಣ್ಣ ಸೀನ್ ಕೂಡ ಕೊನೆಯ ಟ್ವಿಸ್ಟ್ಗೆ ಒಂದು ಸುಳಿವಾಗಿರುತ್ತೆ. ಫ್ರೆಂಡ್ಸ್, ಈ ಚಾನೆಲ್ನಲ್ಲಿ ನಾವು ಪ್ರತಿ ವಾರ ಒಂದು ಇಂಟ್ರೆಸ್ಟಿಂಗ್ ಮೂವಿ ಪೂರ್ತಿ ಸ್ಟೋರಿ, ಕ್ಲೈಮ್ಯಾಕ್ಸ್ ಎಕ್ಸ್ಪ್ಲನೇಷನ್ ಸಮೇತ ತರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೀಗಾದ್ರೆ ಮುಂದಿನ ಮೂವಿ ಎಕ್ಸ್ಪ್ಲನೇಷನ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸ್ಪಾಯ್ಲರ್ ವಾರ್ನಿಂಗ್, ಈ ವಿಡಿಯೋದಲ್ಲಿ ಪೂರ್ತಿ ಸ್ಟೋರಿ, ಕ್ಲೈಮ್ಯಾಕ್ಸ್, ಟ್ವಿಸ್ಟ್ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಮೂವಿ ನೋಡದೇ ಇರೋರು ಜಾಗ್ರತೆ. ಈಗ ಸ್ಟೋರಿಗೆ ಹೋಗೋಣ. ಕಥೆ ಶುರುವಾಗೋದು ವಿಜಯ್ ರಾಧಾಕೃಷ್ಣನ್ ಅನ್ನೋ ಯಂಗ್ ಸಬ್ ಇನ್ಸ್ಪೆಕ್ಟರ್ನಿಂದ. ಇದು ಅವನ ಮೊದಲ ಪೋಸ್ಟಿಂಗ್. ಇಷ್ಟು ವರ್ಷ ಟ್ರೈನಿಂಗ್ ಮಾಡಿಕೊಂಡು ಕೊನೆಗೂ ಫೀಲ್ಡ್ಗೆ ಇಳಿಯೋ ದಿನ ಬಂದಿದೆ. ಇಡುಕ್ಕಿ ಜಿಲ್ಲೆಯ ಕುಳಿನಿಲಂ ಅನ್ನೋ ಒಂದು ಪ್ರಶಾಂತ, ಮಂಜು ಮುಚ್ಚಿದ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಬೆಟ್ಟ ಗುಡ್ಡ, ಟೀ ಎಸ್ಟೇಟ್, ಮಂಜು ಮುಚ್ಚಿದ ರಸ್ತೆಗಳು, ಈ ಜಾಗ ನೋಡಕ್ಕೆ ತುಂಬ ಸುಂದರ, ಶಾಂತ ಆಗಿ ಕಾಣುತ್ತೆ. ಅಪ್ಪ ಅಮ್ಮನ್ನ ಬಿಟ್ಟು ಬರೋದು ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮನೆ ಮಿಸ್ ಮಾಡ್ಕೊಳ್ತಾನೆ. ಆದರೆ ಇದು ಅವನ ಕೆರಿಯರ್ಗೆ ಒಂದು ದೊಡ್ಡ ಚಾನ್ಸ್ ಅಂತ ಗೊತ್ತಿರೋದ್ರಿಂದ ಎಕ್ಸೈಟ್ ಆಗಿ ಹೋಗ್ತಾನೆ. ದಾರಿಯಲ್ಲಿ ಅವನ ಅಂಕಲ್, ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಫೋನ್ ಮಾಡ್ತಾನೆ. ವಿಜಯ್, ನೀನು ಇನ್ನೂ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋ ಆಫೀಸರ್. ಹೊಸ ಜಾಗ, ಹೊಸ ಜನ ಎಲ್ಲ ಗೊತ್ತಾಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಲ್ಲಿ ಕೃಷ್ಣನ್ ಅನ್ನೋ ಸೀನಿಯರ್ ಆಫೀಸರ್ ಇದ್ದಾನೆ. ಅವನ ಸಹಾಯ ತಗೋ, ಅವನ ಮಾತು ಕೇಳುವಂತ ಸಲಹೆ ಕೊಡ್ತಾನೆ. ಈ ಒಂದೇ ಒಂದು ಸಲಹೆ ಮುಂದೆ ಇಡೀ ಸಿನಿಮಾದ ದಿಕ್ಕನ್ನೇ ಬದಲಾಯಿಸೋ ಸಲಹೆ ಆಗತ್ತೆ ಅಂತ ಆವಾಗ ವಿಜಯ್ಗೆ ಗೊತ್ತಿಲ್ಲ. ಸ್ಟೇಷನ್ಗೆ ಬಂದಾಗ ವಿಜಯ್ಗೆ ಕೃಷ್ಣನ್ ಸಿಗ್ತಾನೆ. ಹೆಡ್ ಕಾನ್ಸ್ಟೇಬಲ್, ತುಂಬ ಫ್ರೆಂಡ್ಲಿ, ಅನುಭವಿ, ಮಾತಿನಲ್ಲಿ ಪಕ್ಕಾ ಸೀನಿಯರ್ ಥರ ಕಾಣಿಸೋನು. ಕೃಷ್ಣನ್ ವಿಜಯ್ಗೆ ಸ್ಟೇಷನ್ ಇಡೀ ತೋರಿಸಿ ಒಬ್ಬೊಬ್ಬ ಟೀಮ್ ಮೆಂಬರ್ನ ಪರಿಚಯ ಮಾಡಿಸ್ತಾನೆ. ಬಾಲನ್, ನೇರ ಸ್ವಭಾವದ ಕಾನ್ಸ್ಟೇಬಲ್. ಬಿಬೀಶ್, ಸ್ವಲ್ಪ ಗಂಭೀರ ಆದರೆ ಡ್ಯೂಟಿ ವಿಷಯದಲ್ಲಿ ಸ್ಟ್ರಿಕ್ಟ್. ಸತ್ಯನ್, ಗಟ್ಟಿ ಮೈಕಟ್ಟಿನ ಮಾತು ಕಡಿಮೆ ಆಫೀಸರ್. ರೇಮ್ಯಾ ಮತ್ತು ವಿದ್ಯಾ ಇಬ್ಬರು ಲೀಡಿ ಕಾನ್ಸ್ಟೇಬಲ್ಗರು. ಸ್ಟೇಷನ್ನ ಡೈಲಿ ಕೆಲಸ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನೊಬ್ಬ ಆಫೀಸರ್ ಆನಂದ್, ಅವನ ಅಮ್ಮನಿಗೆ ಬ್ರೈನ್ ಸ್ಟ್ರೋಕ್ ಆಗಿರೋದ್ರಿಂದ 2 ದಿನ ರಜೆಯಲ್ಲಿ ಇರ್ತಾನೆ, ಸ್ಟೇಷನ್ನಲ್ಲಿ ಇಲ್ಲ. ವಿಜಯ್ ಒಳ್ಳೆ ಮನಸ್ಸಿನ ಹುಡುಗ. ಅವನೇ ಮುಂದೆ ಹೋಗಿ ಆನಂದನ ಮನೆಗೆ ಭೇಟಿ ಕೊಟ್ಟು ಅವನ ಅಮ್ಮನ ಆರೋಗ್ಯ ವಿಚಾರಿಸಿಕೊಂಡು ಬರ್ತಾನೆ. ಈ ಸಣ್ಣ ಆಕ್ಟ್ ಅವನಿಗೆ ಆನಂದನ ಜೊತೆ ಒಂದು ವಿಶೇಷ ಬಾಂಡಿಂಗ್ ಕೊಡುತ್ತೆ. ಎಲ್ಲ ಸಹೋದ್ಯೋಗಿಗಳ ಜೊತೆ ವಿಜಯ್ಗೆ ಒಳ್ಳೆ ಸಂಬಂಧ ಬೆಳೀತಾ ಹೋಗುತ್ತೆ. ಎಲ್ಲ ತುಂಬಾ ಹೆಲ್ಪ್ಫುಲ್, ಕೇರಿಂಗ್ ಆಗಿ ಕಾಣ್ತಾರೆ. ಜೊತೆಗೆ ಕೂತು ಊಟ ಮಾಡ್ತಾರೆ, ಡ್ಯೂಟಿ ಶಿಫ್ಟ್ ಅಡ್ಜಸ್ಟ್ ಮಾಡ್ಕೊಡ್ತಾರೆ, ಚಿಕ್ಕ ಪುಟ್ಟ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಒಟ್ನಲ್ಲಿ ಈ ಸ್ಟೇಷನ್ ಒಂದು ದೊಡ್ಡ ಫ್ಯಾಮಿಲಿ ಥರ ಕಾಣುತ್ತೆ. ಆದರೆ ಈ ಪ್ರಶಾಂತ ಪೊಲೀಸ್ ಸ್ಟೇಷನ್ನ ಒಳಗೆ ಒಂದು ಘೋರ ಡಾರ್ಕ್ ಸೀಕ್ರೆಟ್ ಅಡಗಿದೆ ಅಂತ ವಿಜಯ್ಗೆ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ದಿನದಲ್ಲೇ ಅವನ ಈ ನಂಬಿಕೆ ಪೂರ್ತಿ ಬುಡ ಮೇಲಾಗುತ್ತೆ. ಡಿಎಸ್ಪಿ ಅಲೆಕ್ಸ್, ಅವನ ಬಾಸ್, ಇವನ ಪೋಸ್ಟಿಂಗ್ ಬಗ್ಗೆ ತುಂಬಾ ಖುಷಿಯಾಗಿ ಕಂಗ್ರಾಟ್ಸ್ ಹೇಳ್ತಾನೆ. ಮತ್ತು ಇಲ್ಲಿ ಸ್ಟೇಷನ್ನ ಪ್ರತಿಯೊಬ್ಬ ಆಫೀಸರ್ ಕೂಡ ತುಂಬಾ ಡಿಸಿಪ್ಲಿನ್ ಇರೋ ಆಫೀಸರ್, ನೀನು ಚೆನ್ನಾಗಿ ಕಲಿತೀಯಾ ಅಂತ ಹೇಳ್ತಾನೆ. ಇನ್ಸ್ಪೆಕ್ಟರ್ ರಜೆಯಲ್ಲಿರೋದ್ರಿಂದ ಅಲೆಕ್ಸ್ ಎಲ್ಲ ಕೇಸ್ಗಳ ಪೂರ್ತಿ ಜವಾಬ್ದಾರಿ ವಿಜಯ್ಗೆ ಕೊಡ್ತಾನೆ. ಇದು ವಿಜಯ್ಗೆ ದೊಡ್ಡ ಜವಾಬ್ದಾರಿ, ಅವನ ಸಾಮರ್ಥ್ಯ ಸಾಬೀತು ಮಾಡೋಕೆ ಒಂದು ಚಾನ್ಸ್ ಕೂಡ. ಒಂದು ಕಡೆ ಎಕ್ಸೈಟ್ಮೆಂಟ್, ಇನ್ನೊಂದು ಕಡೆ ಟೆನ್ಷನ್. ಈ ಎರಡೂ ಫೀಲಿಂಗ್ಸ್ ಜೊತೆಗೆ ವಿಜಯ್ ತನ್ನ ಮೊದಲ ಡ್ಯೂಟಿ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳಲ್ಲೇ ವಿಜಯ್ಗೆ ಆ ಏರಿಯಾದ ಪಾಲಿಟಿಕ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಸಣ್ಣ ಹಳ್ಳಿ ಆದ್ರೂ ಇಲ್ಲಿ ಕೂಡ ಪವರ್ ಗೇಮ್ಸ್, ಪೊಲಿಟಿಕಲ್ ಒತ್ತಡ, ಲೋಕಲ್ ಗ್ಯಾಂಗ್ಗಳ ಆಟ ಎಲ್ಲ ಇದೆ ಅಂತ ಗೊತ್ತಾಗತ್ತೆ. ಸಾಬು ಅನ್ನೋ ಒಬ್ಬ ಲೋಕಲ್ ವ್ಯಕ್ತಿ ಪೊಲಿಟಿಕಲ್ ಫಿಗರ್ಸ್ ಮತ್ತು ಸೀನಿಯರ್ ಪೊಲೀಸ್ ಆಫೀಸರ್ಸ್ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾನೆ. ಅವನ ಮಾತಿಗೆ ಸ್ಟೇಷನ್ನಲ್ಲೂ ಸ್ವಲ್ಪ ಬೆಲೆ ಇದೆ. ಒಂದು ದಿನ ಸಾಬುನ ತಮ್ಮ, ಡ್ರಗ್ಸ್ ಅಡಿಕ್ಟ್ ಆಗಿರೋ ಒಬ್ಬ ಹುಡುಗ ಇನ್ನೊಬ್ಬ ಲೋಕಲ್ಗೆ ಜಗಳ ಮಾಡಿ ಹೊಡಿತಾನೆ.
ವಿಜಯ್ ಮತ್ತು ಟೀಮ್ ಅವನ ವಿಚಾರಣೆಗೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಷ್ಟು ದಿನ ಸಾಬು ಫ್ಯಾಮಿಲಿ ಮೇಲೆ ಯಾರೂ ಕೈ ಹಾಕಿರಲಿಲ್ಲ. ಇದರಿಂದ ಸಾಬುನ ಈಗೋಗೆ ಪೆಟ್ಟು ಬೀಳುತ್ತೆ. ಅವನು ವಿಜಯ್ನ ಬೆದರಿಸೋಕೆ ನೋಡ್ತಾನೆ. ನಿನ್ನ ಟ್ರಾನ್ಸ್ಫರ್ ಮಾಡಿಸೋದು ಎಷ್ಟು ದೊಡ್ಡ ವಿಷಯ ಅಲ್ಲ ಅಂತ ಬಾಯಿ ಮಾತಲ್ಲಿ ಬೆದರಿಕೆ ಹಾಕ್ತಾನೆ. ಆದರೆ ವಿಜಯ್ ಜಗ್ಗಲ್ಲ, ತನ್ನ ಡ್ಯೂಟಿ ಪ್ರಕಾರವೇ ನಡ್ಕೊಳ್ತಾನೆ. ಆಮೇಲೆ ಸ್ಟೇಷನ್ನಲ್ಲಿ ಕೃಷ್ಣನ್ ಮತ್ತು ಬಾಲನ್ ವಿಜಯ್ಗೆ ಆ ಹುಡುಗನ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವನು ಸ್ವಲ್ಪ ದಿನದಲ್ಲಿ ವಿದೇಶಕ್ಕೆ ಹೋಗೋನಿದ್ದಾನೆ, ಅರೆಸ್ಟ್ ಆದ್ರೆ ಪಾಸ್ಪೋರ್ಟ್ ಅಥಾರಿಟಿ ಪ್ರಾಬ್ಲಮ್ ಆಗುತ್ತೆ, ಅವನ ಇಡೀ ಫ್ಯೂಚರ್ ಹಾಳಾಗುತ್ತೆ ಅಂತ. ವಿಜಯ್ ಇದನ್ನ ಒಂದು ಮಾನವೀಯ ದೃಷ್ಟಿಯಿಂದ ನೋಡಿ ಆ ಹುಡುಗನ ಫ್ಯೂಚರ್ ಗಮನಿಸಿ ಸಣ್ಣ ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾನೆ. ಇದೊಂದು ಒಳ್ಳೆ ಮನಸ್ಸಿನ ನಿರ್ಧಾರ ಅಂತ ವಿಜಯ್ ಅಂದ್ಕೊಳ್ತಾನೆ. ಆದರೆ ಸಾಬು ಹೊರಗಿನಿಂದ ಇದನ್ನ ನೋಡಿ ವಿಜಯ್ ಆ ಹುಡುಗನ ಅಪ್ಪನಿಂದ ಲಂಚ ತಗೊಂಡಿದ್ದಾನೆ ಅಂತ ತಪ್ಪಾಗಿ ಅಂದ್ಕೊಂಡು ಊರಲ್ಲಿ ಈ ಸುದ್ದಿ ಹಬ್ಬಿಸ್ತಾನೆ. ಇದು ಮುಂದೆ ವಿಜಯ್ನ ಇಮೇಜ್ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಒಳ್ಳೆ ಕೆಲಸ ಕೂಡ ಹೇಗೆ ತಪ್ಪಾಗಿ ಅರ್ಥ ಆಗಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಇಡೀ ಸಿನಿಮಾ ಒಂದು ಥೀಮ್ ಪದೇ ಪದೇ ತೋರಿಸುತ್ತೆ. ಪ್ರತಿಯೊಂದು ಆಕ್ಟ್, ಪ್ರತಿಯೊಂದು ನಿರ್ಧಾರ ಒಂದಕ್ಕೊಂದು ಪರಿಣಾಮ ಬೀರುತ್ತೆ. ವಿಜಯ್ನ ಈ ಒಂದು ಸಣ್ಣ ನಿರ್ಧಾರ ಮುಂದೆ ದೊಡ್ಡ ಕೇಸ್ಗೆ ಸಂಬಂಧ ಇಲ್ಲದೆ ಇದ್ರೂ ಇಡೀ ಊರಲ್ಲಿ ಅವನ ಇಮೇಜ್ ಕಟ್ಟೋಕೆ ಒಂದು ಪಾತ್ರ ವಹಿಸುತ್ತೆ. ಒಂದು ದಿನ ಬೆಳಗ್ಗೆ ಒಂದು ಬಂಗಲೆಯ ಹಿಂದೆ ಇರೋ ಪ್ಲಾಂಟೇಶನ್ನಲ್ಲಿ ಒಬ್ಬ ಕೆಲಸಗಾರ ಕತ್ತರಿಸಿದ ಮನುಷ್ಯನ ಕೈ ಸಿಗುತ್ತೆ. ಇಡೀ ಹಳ್ಳಿಗೆ ಇದು ಶಾಕ್ ಕೊಡುತ್ತೆ. ಇಷ್ಟು ದಿನ ಶಾಂತಿಯಿಂದ ಇದ್ದ ಊರಲ್ಲಿ ಇಂಥ ಘೋರ ಘಟನೆ ಆಗಿದ್ದೇ ಜನಕ್ಕೆ ನಂಬೋಕಾಗದೇ ಇರೋ ಸಂಗತಿ. ವಿಜಯ್ ಮತ್ತು ಟೀಮ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಫೋರೆನ್ಸಿಕ್ ಟೀಮ್ ಬಂದು ಈ ಕೈ ಸ್ವಲ್ಪ ದಿನಗಳ ಹಿಂದೆಯೇ ಕತ್ತರಿಸಿದ್ದು ಅಂತ ಕನ್ಫರ್ಮ್ ಮಾಡ್ತಾರೆ. ಆದರೆ ಬಾಡಿಯಲ್ಲಿ ಗುರುತು ಏನೂ ಸಿಗಲ್ಲ. ಕೆಲವು ದಿನಗಳ ನಂತರ ಫಾರೆಸ್ಟ್ನಲ್ಲಿ 2 ಡೆಡ್ ಬಾಡಿಗಳು ಹೂತಿಟ್ಟಿರೋದು ಸಿಗುತ್ತೆ. ಈ ಬಾಡಿಗಳ ಸ್ಥಿತಿ ನೋಡಿ ಇವರನ್ನ ಜೋರಾಗಿ ಹೊಡೆದೇ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಇನ್ವೆಸ್ಟಿಗೇಟ್ ಮಾಡೋಕೆ ಹೋದಾಗ ಶಾಕಿಂಗ್ ಆಗಿ ಇನ್ನೊಂದು ಬಾಡಿನ ಆಗ ತಾನೇ ಹೂಳ್ತಿರೋ ಸೀನ್ ಸಿಗುತ್ತೆ. ಒಬ್ಬ ಮುಖ ಮುಚ್ಚಿದ ವ್ಯಕ್ತಿ ಕತ್ತಲಲ್ಲಿ ಗುದ್ದಲಿ ಹಿಡ್ಕೊಂಡು ಒಂದು ಬಾಡಿ ಹೂಳ್ತಿದ್ದಾನೆ. ವಿಜಯ್ ಅವನ್ನ ಗಮನಿಸಿ ಹತ್ರ ಹೋದಾಗ ಆ ವ್ಯಕ್ತಿ ಫಟಕ್ಕನೆ ವಿಜಯ್ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಓಡ್ ಹೋಗ್ತಾನೆ. ಆ ಕತ್ತಲಲ್ಲಿ ವಿಜಯ್ಗೆ ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಲ್ಲ. ವಿಜಯ್ ಎಚ್ಚರ ಆದ ತಕ್ಷಣ ತಲೆಗೆ ಗಾಯದ ಜೊತೆಗೆ ಸ್ಟೇಷನ್ಗೆ ಓಡಿ ಬಂದು ಎಲ್ಲ ವಿಷಯ ಹೇಳ್ತಾನೆ. ಈ ಮಧ್ಯೆ ಈ ಕೇಸ್ ದೊಡ್ಡ ಸುದ್ದಿಯಾಗಿ ಮೀಡಿಯಾ ಕವರೇಜ್ ಶುರುವಾಗುತ್ತೆ. ಡಿಎಸ್ಪಿ ಅಲೆಕ್ಸ್ಗೆ ಸೀನಿಯರ್ ಆಫೀಸರ್ಸ್ನಿಂದ ಮತ್ತು ಮೇಲಿನಿಂದನೂ ಒತ್ತಡ ಶುರುವಾಗುತ್ತೆ. ಬೇಗ ಕೇಸ್ ಕ್ಲೋಸ್ ಮಾಡಿ, ಜನಕ್ಕೆ ಸೇಫ್ಟಿ ಫೀಲಿಂಗ್ ಬರಬೇಕು ಅಂತ. ಇಷ್ಟೆಲ್ಲ ಒತ್ತಡದ ಮಧ್ಯೆ ಅಲೆಕ್ಸ್ ವಿಜಯ್ನ ಬೈದು ಇನ್ಮುಂದೆ ಒಬ್ಬಂಟಿಯಾಗಿ ಈ ಕ್ರಿಮಿನಲ್ಸ್ ಹಿಂದೆ ಹೋಗ್ಬೇಡ, ಬೀಟ್ ಮಾತ್ರ ನೋಡ್ಕೋ ಅಂತ ಹೇಳ್ತಾನೆ. ಇದರಿಂದ ವಿಜಯ್ ತುಂಬಾ ನೊಂದುಕೊಳ್ತಾನೆ. ತಾನು ಏನೂ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೆಲ್ಪ್ಲೆಸ್ ಆಗಿ ಫೀಲ್ ಮಾಡ್ತಾನೆ. ಆದರೆ ಒಳಗೊಳಗೆ ವಿಜಯ್ ಈ ಕೇಸ್ ಬಿಡೋಕೆ ತಯಾರಿಲ್ಲ. ಆ ಮುಖ ಮುಚ್ಚಿದ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋದೇ ಅವನ ಮುಂದಿನ ಗುರಿಯಾಗ್ಬಿಡುತ್ತೆ. ಇನ್ನೊಂದು ಕಡೆ ಆ ಏರಿಯಾದಲ್ಲಿ ಆನಮಲಾ ಫೈನಾನ್ಸ್ ಅನ್ನೋ ಒಂದು ಲೆಂಡಿಂಗ್ ಕಂಪನಿ ಇದೆ. ಇದು ಲೋಕಲ್ ಜನರ ಮಧ್ಯೆ ತುಂಬಾ ಅಪ್ರಿಯ. ಯಾಕಂದ್ರೆ ಇವರ ಪ್ರೆಡೇಟರಿ ಲೆಂಡಿಂಗ್ ಪ್ರಾಕ್ಟೀಸ್ಗಳಿಂದ ಅನೇಕ ಬಡ ಕುಟುಂಬಗಳು ಹಾಳಾಗಿವೆ. ಸಣ್ಣ ಲೋನ್ ತಗೊಂಡ್ರೆ ಬಡ್ಡಿ ಮೇಲೆ ಬಡ್ಡಿ ಸೇರಿ ಕೊನೆಗೆ ಜನ ತಮ್ಮ ಮನೆ ಜಮೀನು ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದೋಗ್ಬಿಡ್ತಾರೆ. ವರ್ಷಗಳ ಹಿಂದೆ ಮಧು ಅನ್ನೋ ಒಬ್ಬ ಹಿರಿಯ ವ್ಯಕ್ತಿ ಈ ಕಂಪನಿಯಿಂದ ದೊಡ್ಡ ಲೋನ್ ತಗೊಂಡು ವಾಪಸ್ ಕೊಡಕ್ಕಾಗದೆ ಸಾಲದ ಒತ್ತಡ ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದಾದ್ಮೇಲೆ ಅವನ ಫ್ಯಾಮಿಲಿ ಪ್ರಾಪರ್ಟಿ ಫೈನಾನ್ಸ್ ಕಂಪನಿ ಪಾಲಾಗುತ್ತೆ. ಅವರ ಜೀವನ ಪೂರ್ತಿ ಬದಲಾಗುತ್ತೆ. ಒಂದು ಸುಖ ಸಂಸಾರ ಒಂದು ರಾತ್ರಿಯಲ್ಲಿ ಬೀದಿ ಪಾಲಾಗುತ್ತೆ. ಸನೀಶ್, ಮಧುನ ಮಗ, ಕೆಲವು ದಿನಗಳಿಂದ ಮನೆಗೆ ಬಂದಿಲ್ಲ, ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾನೆ ಅಂತ ಅವನ ಫ್ಯಾಮಿಲಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡ್ತಾರೆ. ಇಷ್ಟರಲ್ಲೇ ಆನಮಲಾ ಫೈನಾನ್ಸ್ನ ಸೇಫ್ನಿಂದ ದುಡ್ಡು ಮತ್ತು ಚಿನ್ನಾಭರಣಗಳ ಕಳ್ಳತನ ಆಗುತ್ತೆ. ಫೈನಾನ್ಸ್ ಕಂಪನಿ ಮುಂದೆ ಇರೋ ಜನಗುಂಪಲ್ಲಿ ವಿಜಯ್ಗೆ ಸನೀಶ್ನ ಮುಖ ಕಾಣಿಸುತ್ತೆ. ಅಪ್ಪನ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳಕ್ಕೆ ಸನೀಶೇ ಈ ರಾಬರಿ ಮಾಡಿರಬೇಕು ಅಂತ ವಿಜಯ್ ಅಂದುಕೊಳ್ತಾನೆ. ಸನೀಶ್ನ ವಿಚಾರಣೆ ಮಾಡಬೇಕು ಅಂತ ಹುಡುಕೋಕ್ ಶುರು ಮಾಡ್ತಾನೆ. ಈ ಪಾಯಿಂಟ್ನಲ್ಲಿ ವಿಜಯ್ಗೆ ಇನ್ನೂ ಗೊತ್ತಿಲ್ಲ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರೋ ಘಟನೆಗಳು ಅಂತ. ಆಮೇಲೆ ಗೊತ್ತಾಗತ್ತೆ, ಸನೀಶ್ ಫೈನಾನ್ಸ್ ಕಂಪನಿ ಓನರ್ ಶಾಜಿನ ಟಾರ್ಗೆಟ್ ಮಾಡಿ ಶಾಜಿಗೆ ಒಬ್ಬಳ ಜೊತೆ ಅಫೇರ್ ಇರೋದ್ರಿಂದ ಅವನ ಚಲನವಲನ ಗೊತ್ತಿದ್ದು ಕತ್ತಲಲ್ಲಿ ಕಾದುಕೊಂಡು ಶಾಜಿನ ಟೈರ್ಗಳನ್ನ ಕತ್ತರಿಸ್ತಾನೆ. ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋಕೆ ಪ್ಲಾನ್ ಮಾಡಿದ್ದ. ಆದರೆ ಸನೀಶ್ಗೆ ಟ್ರೈನ್ಡ್ ಕಿಲ್ಲರ್ ಆಗಿರೋ ಸ್ಕಿಲ್ ಇಲ್ಲ. ಶಾಜಿ ಆ ಆಕ್ಸಿಡೆಂಟ್ನಲ್ಲಿ ಸಾಯೋಲ್ಲ, ಗಾಯ ಮಾತ್ರ ಆಗತ್ತೆ. ಆಮೇಲೆ ಸನೀಶ್ ವಿಜಯ್ಗೆ ಸಿಕ್ಬೀಳ್ತಾನೆ. ವಿಚಾರಣೆಯಲ್ಲಿ ಸನೀಶ್ ಎಲ್ಲ ಒಪ್ಕೊಳ್ತಾನೆ. ಅಪ್ಪ ಸತ್ತ ಮೇಲೆ ನಮ್ಮ ಫ್ಯಾಮಿಲಿ ಎಷ್ಟು ಕಷ್ಟಪಟ್ಟಿದ್ದೀವಿ,
ಎಲ್ಲ ಪ್ರಾಪರ್ಟಿ ಕಳ್ಕೊಂಡು ನನ್ನ ಬಿಸ್ನೆಸ್ ಕನಸು ಮುರಿದೋಗಿದೆ, ಅವರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಬೇರೆ ದಾರಿ ಕಾಣಲಿಲ್ಲ ಅಂತ ಹೇಳ್ಕೊಂಡು ಅಳ್ತಾನೆ. ವಿಜಯ್ಗೆ ಒಂದು ಕ್ಷಣ ಅವನ ಮೇಲೆ ಕರುಣೆ ಬರುತ್ತೆ. ಆದರೆ ಡ್ಯೂಟಿನೇ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಫೈನಾನ್ಸ್ ಕಂಪನಿ ರಾಬರಿ ಮಾಡಿದ್ದು ಸನೀಶ್ ಅಲ್ಲ ಅಂತ ಸಾಬೀತಾಗುತ್ತೆ. ಸನೀಶ್ ಟೈರ್ ಕತ್ತರಿಸಿದ್ದು ಮಾತ್ರ, ಆದರೆ ರಾಬರಿ ಮಾಡಿದ್ದು ಬೇರೆ ಯಾರೋ. ಇಲ್ಲಿ ವಿಜಯ್ಗೆ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ. ಹಾಗಾದ್ರೆ ರಾಬರಿ ಮಾಡಿದ್ದು ಯಾರು? ಫ್ರೆಂಡ್ಸ್, ಇಷ್ಟೊತ್ತಿಗೆ ಸ್ಟೋರಿ ಎಲ್ಲಿ ಬಂದಿದೆ ಅಂತ ಒಂದು ಸಣ್ಣ ರೀಕ್ಯಾಪ್ ಮಾಡ್ಕೊಳ್ಳೋಣ. ಒಂದು ಕತ್ತರಿಸಿದ ಕೈ, 2 ಡೆಡ್ ಬಾಡಿ, ಒಂದು ಫೈನಾನ್ಸ್ ಕಂಪನಿ ರಾಬರಿ, ಸನೀಶ್ ಅನ್ನೋ ಒಬ್ಬ ಸಂಶಯಾಸ್ಪದ ವ್ಯಕ್ತಿ. ಆದರೆ ಎಲ್ಲ ಸಂಪರ್ಕ ಇನ್ನೂ ಸ್ಪಷ್ಟ ಆಗಿಲ್ಲ. ಈ ಎಲ್ಲ ಘಟನೆಗಳ ಹಿಂದೆ ಇರೋ ನಿಜವಾದ ಕಥೆ ಇನ್ನೂ ಬಯಲಾಗಿಲ್ಲ. ಈಗ ವಿಜಯ್ನ ಇನ್ವೆಸ್ಟಿಗೇಷನ್ ಒಂದು ಅನಿರೀಕ್ಷಿತ ದಿಕ್ಕಿಗೆ ತಿರುಗುತ್ತೆ. ಇಲ್ಲಿಂದ ಮುಂದೆ ನಡೆಯೋ ಪ್ರತಿಯೊಂದು ಕ್ಲೂ ಸಿನಿಮಾದ ಕೊನೆಯ ಆ ದೊಡ್ಡ ಟ್ವಿಸ್ಟ್ಗೆ ಒಂದೊಂದೇ ಮೆಟ್ಟಲಾಗುತ್ತೆ. 1 ನಿಮಿಷ ತಾಳ್ಮೆಯಿಂದ ಫಾಲೋ ಮಾಡಿ. ಒಂದು ಜ್ಯುವೆಲರಿ ಶಾಪ್ ಓನರ್ನಿಂದ ವಿಜಯ್ಗೆ ಕಾಲ್ ಬರುತ್ತೆ. ಒಬ್ಬ ಹೆಂಗಸು ಚಿನ್ನದ ನೆಕ್ಲೆಸ್ ಮಾರೋಕೆ ಬಂದು ಸರಿಯಾದ ರೇಟ್ ಸಿಗದೇ ಇದ್ರೂ ಜಾಸ್ತಿ ಚೌಕಾಸಿ ಮಾಡದೆ ಸುಮ್ಮನೆ ಹೋಗ್ಬಿಟ್ಲು ಅಂತ ಆ ಶಾಪ್ ಓನರ್ ಹೇಳ್ತಾನೆ. ಇದೊಂದು ಚಿಕ್ಕ ವಿಷಯ ಥರ ಕಾಣಿಸುತ್ತೆ, ಆದರೆ ವಿಜಯ್ನ ಪೊಲೀಸ್ ಮೈಂಡ್ಗೆ ಇದರಲ್ಲಿ ಏನೋ ಸರಿಯಿಲ್ಲ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಜನ ತಮ್ಮ ಒಡವೆ ಮಾರುವಾಗ ಜಾಸ್ತಿ ರೇಟ್ಗೆ ಚೌಕಾಸಿ ಮಾಡ್ತಾರೆ. ಇವಳು ಯಾಕೆ ಮಾಡಲಿಲ್ಲ? ಇವಳಿಗೆ ಬೇಗ ದುಡ್ಡು ಬೇಕಿತ್ತಾ, ಅಥವಾ ಆ ಒಡವೆ ಎಲ್ಲಿಂದಾದ್ರೂ ಬಂದಿತ್ತಾ? ಬೇಗ ಮಾರಿ ಮುಗಿಸ್ಬಿಡ್ಬೇಕು ಅಂತ ಇತ್ತ? ಶಾಪ್ಗೆ ಹೋದಾಗ ಅಲ್ಲಿ CCTV ಇಲ್ಲದೆ ಇರೋದ್ರಿಂದ ಜಾಸ್ತಿ ಇನ್ಫಾ ಸಿಗಲ್ಲ. ಆದರೆ ಪಕ್ಕದ ಮೆಡಿಕಲ್ ಶಾಪ್ಗೆ ಹೋದಾಗ ಅದೇ ಸಮಯದಲ್ಲಿ ಒಬ್ಬ ಹೆಂಗಸು ಬ್ರೈನ್ ಸ್ಟ್ರೋಕ್ಗೆ ಮೆಡಿಸಿನ್ ತಗೊಂಡು ಹೋಗಿದ್ದಾಳೆ ಅಂತ ಗೊತ್ತಾಗತ್ತೆ. ಜ್ಯುವೆಲರಿ ಶಾಪ್ ಓನರ್ನ ಮಗ ಆ ಹೆಂಗಸು ಫೋನ್ನಲ್ಲಿ ತುಂಬ ಟೆನ್ಷನ್ನಲ್ಲಿ ಮಾತಾಡ್ತಿದ್ಲು ಮತ್ತು ಅವಳ ಫೋನ್ ರಿಂಗ್ ಟೋನ್ ಬಹಳ ಯುನೀಕ್ ಆಗಿತ್ತು, ಝೈಲೋಫೋನ್ ಬೀಟ್ಸ್ ಥರ ಅಂತ ಹೇಳ್ತಾನೆ. ಇದೊಂದು ಚಿಕ್ಕ ಡೀಟೇಲ್, ಆದರೆ ಮುಂದೆ ಇದೇ ಆ ದೊಡ್ಡ ಟ್ವಿಸ್ಟ್ಗೆ ಕೀ ಆಗತ್ತೆ ಅಂತ ಆವಾಗ ಯಾರಿಗೂ ಗೊತ್ತಿಲ್ಲ. ವಿಜಯ್ ಇನ್ನೂ ಆಳವಾಗಿ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಫೈನಾನ್ಸ್ ಕಂಪನಿಯ CCTV ಫುಟೇಜ್ ಮತ್ತೆ ಚೆಕ್ ಮಾಡಿದಾಗ ರಾಬರಿ ಟೈಮ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದ ಬ್ರೈಟ್ ಲೈಟ್ ಬೇರೆ ಯಾವುದೂ ಅಲ್ಲ, ಅದು ಪೊಲೀಸ್ ಜೀಪಿನ ಲೈಟ್. ಅಂದರೆ ಆ ರಾಬರಿ ಸ್ಪಾಟ್ನಲ್ಲಿ ಪೊಲೀಸ್ ಜೀಪ್ ಇತ್ತು. ಇದೊಂದು ಶಾಕಿಂಗ್ ಡಿಸ್ಕವರಿ. ರಾಬರಿ ಸ್ಪಾಟ್ನಲ್ಲಿ ಪೊಲೀಸ್ ಜೀಪ್ ಇತ್ತು ಅಂದ್ರೆ ಪೊಲೀಸ್ ಆಗಿರೋ ಯಾರೋ ಒಬ್ರು ಈ ಕೇಸ್ಗೆ ಸಂಬಂಧ ಇರಬೇಕು ಅಂತ ಅರ್ಥ. ವಿಜಯ್ಗೆ ಒಂದು ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಆನಂದನ ಮನೆಗೆ ಹೋಗಿದ್ದಾಗ ಆನಂದನ ಹೆಂಡತಿ ಫೋನ್ನಲ್ಲಿ ಅದೇ ಝೈಲೋಫೋನ್ ರಿಂಗ್ ಟೋನ್ ಕೇಳಿತ್ತು ಮತ್ತು ಆನಂದನ ಅಮ್ಮನಿಗೂ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಇದೆಲ್ಲ ಕಾಕತಾಲ್ಯ ಆಗಿರೋಕೆ ಸಾಧ್ಯನಾ? ಎಲ್ಲ ಪೀಸಸ್ ಒಟ್ಟಿಗೆ ಸೇರ್ತಾ ಹೋಗುತ್ತೆ. ಈಗ ಆನಂದನೇ ವಿಜಯ್ನ ಮುಖ್ಯ ಸಸ್ಪೆಕ್ಟ್ ಆಗ್ಬಿಡ್ತಾನೆ. ಇಷ್ಟು ದಿನ ಸಪೋರ್ಟ್ ಮಾಡಿದ, ಅವನ ಅಮ್ಮನ ಆರೋಗ್ಯ ವಿಚಾರಿಸ್ಕೊಂಡ ಆನಂದ್ ಇವನೇ ಈ ಇಡೀ ರಹಸ್ಯದ ಒಂದು ಭಾಗ ಅಂತ ಗೊತ್ತಾದಾಗ ವಿಜಯ್ಗೆ ದೊಡ್ಡ ಶಾಕ್ ಆಗತ್ತೆ. ವಿಜಯ್ ಸ್ಟೇಷನ್ಗೆ ಬಂದು ಆನಂದನ ಎದುರಿಗೆ ನಿಂತು ಪ್ರಶ್ನೆ ಮಾಡ್ತಾನೆ. ಮತ್ತೆ ಒತ್ತಡ ಹಾಕಿ ಬಿಬಿಶ್ನ ಬಾಯಿಂದಾನೂ ಒಂದು ಕನ್ಫೆಷನ್ ತೆಗಿತಾನೆ. ಇಷ್ಟು ದಿನ ಬಿಬಿಶ್ ಆ ರಾಬರಿ ಮಾಡಿದ್ದು 4 ತಮಿಳ್ ಮಂದಿ, ಲೋಕಲ್ ಅಲ್ಲ ಅಂತ ವಿಜಯ್ನ ದಾರಿ ತಪ್ಪಿಸಿದ್ದ. ಈಗ ಸತ್ಯ ಬಯಲಾಗೋ ಸಮಯ ಬಂತು ಮತ್ತು ಇದೇ ಆ ಸಿನಿಮಾದ ಅತಿ ದೊಡ್ಡ ರಿವೀಲ್ಗೆ ಬಾಗಿಲು ತೆರೀತಾ ಹೋಗುತ್ತೆ. ಇಲ್ಲಿಂದ ಬರುತ್ತೆ ದೃಶ್ಯಂ ಸಿನಿಮಾದ ದೊಡ್ಡ ಟ್ವಿಸ್ಟ್. ಈ ಸಿನಿಮಾ ನೋಡಿದ ಬಹಳಷ್ಟು ಜನ ಈ ಒಂದೇ ಒಂದು ಟ್ವಿಸ್ಟ್ಗಾಗಿ ಮಾತಾಡ್ತಾರೆ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಾವು ನೋಡ್ತೀವಿ, ವಿಜಯ್ ಬರೋಕೆ ಮುಂಚೆ ಸ್ಟೇಷನ್ ಪೊಲೀಸರು 4 ತಮಿಳ್ ಕನ್ಸ್ಟ್ರಕ್ಷನ್ ವರ್ಕರ್ಸನ್ನ ಅರೆಸ್ಟ್ ಮಾಡಿದ್ರು. ಅರುಳ್, ಅಂಬು, ಮಣಿಕಂಠನ್ ಮತ್ತು ಕುಮಾರ್. ಇವರು ಡ್ರಗ್ ಡೀಲರ್ಸ್ ಆಗಿದ್ರು. ಮೊದಲು ತಮಿಳುನಾಡಿನಲ್ಲಿ ಒಂದು ಬ್ಯಾಂಕ್ ರಾಬರಿ ಮಾಡಿ ಪೊಲೀಸರಿಗೆ ಸಿಗದೇ ಇರೋಕೆ ಈ ದೂರದ ಹಳ್ಳಿಗೆ ಓಡಿ ಬಂದು ಇಲ್ಲಿ ಡ್ರಗ್ ಮಾರಾಟ ಮಾಡಿಕೊಂಡು ಸೈಲೆಂಟ್ ಆಗಿದ್ರು. ಪೊಲೀಸರು ಮೊದಲು ಅರುಳ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಡ್ರಗ್ ನೆಟ್ವರ್ಕ್ನ ಮಾಹಿತಿ ತೆಗೆಯೋಕೆ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ. ಅರುಳ್ ವಾಪಸ್ ಫೈಟ್ ಮಾಡ್ತಾನೆ, ಆದರೆ ಆ ಗಲಾಟೆಯಲ್ಲಿ ಅರುಳ್ ಕಸ್ಟಡಿಯಲ್ಲೇ ಸತ್ತೋಗ್ಬಿಡ್ತಾನೆ. ಇದೊಂದು ಕಸ್ಟಡಿ ಡೆತ್. ಪೊಲೀಸ್ ವಶದಲ್ಲಿರುವಾಗ ಒಬ್ಬ ವ್ಯಕ್ತಿ ಸಾಯೋದು ಅಂದರೆ ದೊಡ್ಡ ಕ್ರೈಮ್. ಇದು ಗೊತ್ತಾದ್ರೆ ಪೊಲೀಸರ ಜಾಬು, ಜೀವನ ಎಲ್ಲ ಹಾಳಾಗುತ್ತೆ, ಜೈಲಿಗೂ ಹೋಗಬೇಕಾಗುತ್ತೆ. ಇದನ್ನ ಮುಚ್ಚಿಡೋದೊಂದೇ ದಾರಿ ಅಂತ ಕೃಷ್ಣನ್, ಬಿಬೀಶ್, ಸತ್ಯನ್ ಮತ್ತು ಆನಂದ್ ಈ 4 ಜನ ಸೇರಿ ಈ ವಿಷಯ ಮುಚ್ಚಿಡೋಕೆ ಪ್ಲಾನ್ ಮಾಡ್ತಾರೆ. ಅರುಳ್ನ ಬಾಡಿ ಎಲ್ಲೋ ಗುಟ್ಟಾಗಿ ಡಿಸ್ಪೋಸ್ ಮಾಡ್ತಾರೆ ಮತ್ತು ಈ ಸೀಕ್ರೆಟ್ ತಮ್ಮ 4 ಜನ ಒಳಗೆ ಮಾತ್ರ ಇಟ್ಕೊಳ್ತಾರೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಈ ಕರಪ್ಟ್ ಆಫೀಸರ್ಸ್ ಇನ್ನೂ 3 ಜನ ತಮಿಳ್ ವರ್ಕರ್ಸ್ ಅಂಬು, ಮಣಿಕಂಠನ್ ಮತ್ತು ಕುಮಾರ್ ಜೊತೆ ಒಂದು ಡೀಲ್ ಮಾಡ್ಕೊಳ್ತಾರೆ.
ನಿಮ್ಮ ಗೆಳೆಯ ಸತ್ತಿದ್ದು ಬಾಯಿ ಬಿಡಬೇಡಿ, ಬದಲಿಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಈ 3 ಜನ ತಮಿಳ್ ವರ್ಕರ್ಸ್ ಜೊತೆ ಸೇರಿ ಪೊಲೀಸರೇ ಆ ಫೈನಾನ್ಸ್ ಕಂಪನಿ ರಾಬರಿ ಪ್ಲಾನ್ ಮಾಡಿಸ್ಬಿಡ್ತಾರೆ. ಯಾಕಂದ್ರೆ ಒಂದು ಕಡೆ ಆ 3 ಜನಕ್ಕೆ ಸೈಲೆನ್ಸ್ ಮನಿ ಕೊಡಬೇಕಿತ್ತು, ಇನ್ನೊಂದು ಕಡೆ ಪೊಲೀಸರಿಗೂ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬೇಕಿತ್ತು. ಎರಡೂ ಕೆಲಸ ಒಂದೇ ಪ್ಲಾನ್ನಲ್ಲಿ ಮುಗಿಸ್ಬೋದು ಅಂತ ಈ ಕರಪ್ಟ್ ಗ್ಯಾಂಗ್ನ ಲೆಕ್ಕಾಚಾರ. ರಾಬರಿ ಆದ್ಮೇಲೆ ಆ 3 ಜನ ತಮಿಳ್ ವರ್ಕರ್ಸ್ ಜಾಸ್ತಿ ಪಾಲು ಕೇಳೋಕೆ ಶುರು ಮಾಡ್ತಾರೆ. ನಮಗೆ ಗೊತ್ತಿರೋ ಸೀಕ್ರೆಟ್ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತು, ಜಾಸ್ತಿ ದುಡ್ಡು ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಕೋಪ ಬಂದ ಕೃಷ್ಣನ್ ಮತ್ತು ಗ್ಯಾಂಗ್ ಆ 3ರನ್ನು ಒಬ್ಬೊಬ್ಬರಾಗಿ ಕೊಲೆ ಮಾಡೇ ಬಿಡ್ತಾರೆ. ಅದೇ ನಾವು ಮೊದಲು ನೋಡಿದ ಕೈ ಮತ್ತು ಫಾರೆಸ್ಟ್ನಲ್ಲಿ ಸಿಕ್ಕ ಆ ಡೆಡ್ ಬಾಡಿಗಳು. ಆನಂದ್ ಮಣಿಕಂಠನ್ನ ಬಾಡಿ ಫಾರೆಸ್ಟ್ನಲ್ಲಿ ಹೂಡುತ್ತಿದ್ದಾಗಲೇ ವಿಜಯ್ ಸಿಕ್ಬಿದ್ದಿದ್ದ. ಅದಕ್ಕೆ ಆನಂದ್ ವಿಜಯ್ನ ತಲೆಗೆ ಹೊಡೆದು ಓಡ್ಹೋಗಿದ್ದ. ಆ ಮುಖ ಮುಚ್ಚಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವತಃ ಆನಂದ್. ಒಂದ್ಸಲ ಹಿಂದೆ ಹೋಗಿ ಯೋಚನೆ ಮಾಡಿ ನೋಡಿ. ಆನಂದನ ಹೆಂಡತಿಗೆ ಬಂದ ಜೈಲೋಫೋನ್ ರಿಂಗ್ ಟೋನ್, ಕಾಲ್, ಜ್ಯುವೆಲ್ರಿ ಶಾಪ್ಗೆ ಒಡವೆ ಮಾರೋಕೆ ಬಂದ ಹೆಂಗಸು, ಬ್ರೈನ್ ಸ್ಟ್ರೋಕ್ ಆದ ಆನಂದನ ಅಮ್ಮ, ಇವೆಲ್ಲ ಒಂದೇ ಕುಟುಂಬದ ಕಥೆ. ಆನಂದ್ ರಾಬರಿಯ ಚಿನ್ನ ಮಾರಿ ಬಂದ ದುಡ್ಡು ಅವನ ಅಮ್ಮನ ಟ್ರೀಟ್ಮೆಂಟ್ಗೆ ಖರ್ಚು ಮಾಡ್ತಿದ್ದ. ಎಲ್ಲ ಸಣ್ಣ ಕ್ಲೂಗಳು, ಅವಾಗ ಪ್ರೇಕ್ಷಕರಿಗೆ ಸಾಮಾನ್ಯ ಸೀನ್ ಥರ ಕಂಡ ಆ ಫ್ಲ್ಯಾಶ್ಬ್ಯಾಕ್ಗಳು ಈಗ ಒಂದೊಂದಾಗಿ ಪೀಸಸ್ ಸೇರಿ ಪೂರ್ತಿ ಚಿತ್ರ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಇಷ್ಟು ದಿನ ವಿಜಯ್ ನಂಬಿದ ಕೃಷ್ಣನ್, ಬಿಭೀಷ್, ಸತ್ಯನ್ ಮತ್ತು ಆನಂದ್ ಅನ್ನೋ ಈ 4 ಜನ ಪೊಲೀಸ್ ಆಫೀಸರ್ಸ್ ತಾವೇ ಸೀರಿಯಲ್ ಕಿಲ್ಲರ್ಸ್ ಆಗಿದ್ರು. ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಅನ್ನೋ ಮುಖವಡ ಹಾಕೊಂಡು ವಿಜಯ್ನ ಪ್ರತಿಯೊಂದು ಹೆಜ್ಜೆ ಗಮನಿಸಿಕೊಂಡು ಒಳಗೊಳಗೆ ಅವನ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸ್ತಾ ಬಂದಿದ್ರು. ಇಡೀ ಸ್ಟೇಷನ್ನನ್ನ ಒಂದು ಫ್ಯಾಮಿಲಿ ಥರ ತೋರಿಸಿ ಅದೇ ಫ್ಯಾಮಿಲಿಯ ಒಳಗೆ ಇಂಥ ಘೋರ ಸೀಕ್ರೆಟ್ ಮುಚ್ಚಿಟ್ಟಿದ್ರು ಅನ್ನೋದೇ ಈ ಸಿನಿಮಾದ ಶಾಕ್ ವ್ಯಾಲ್ಯೂ. ಆ ಮೊದಲ ಸೀನ್ನಲ್ಲಿ ಎಲ್ಲರೂ ವಿಜಯ್ಗೆ ಎಷ್ಟು ಫ್ರೆಂಡ್ಲಿಯಾಗಿ ಕಾಣಿದ್ರೋ ಅಷ್ಟೇ ಡೇಂಜರಸ್ ಆಗಿ ಈಗ ಅವರ ನಿಜವಾದ ಮುಖ ಕಾಣಿಸ್ತಾ ಇದೆ. ಈ ಸತ್ಯ ಗೊತ್ತಾದ ತಕ್ಷಣ ವಿಜಯ್ ಆನಂದನ ಎದುರಿಗೆ ನಿಂತು ಅವನ ಮುಖವಾಡ ಎಳ್ದಾಗ್ತಾನೆ. ಆದರೆ ಆವಾಗ ಅವನಿಗೆ ಇನ್ನೂ ಗೊತ್ತಿಲ್ಲ ಸ್ಟೇಷನ್ನಲ್ಲಿ ಇನ್ನೂ ಎಷ್ಟು ಜನ ಈ ಪ್ಲಾನ್ನ ಒಳಗಿದ್ದಾರೆ ಅಂತ. ವಿಜಯ್ DSP ಅಲೆಕ್ಸ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸತ್ಯನ್ ಪಟಕ್ಕನೆ ಬಂದು ಅವನ ಫೋನನ್ನು ಒಡೆದಾಕ್ತಾನೆ. ಕೃಷ್ಣನ್ ವಿಜಯ್ಗೆ ಬೆದರಿಕೆ ಹಾಕಿ ಸುಮ್ಮನಿರು, ಇಲ್ಲಾಂದ್ರೆ ನಿನ್ ಗತಿ ಅರುಳ್ನ ಖರ ಆಗುತ್ತೆ ಅಂತ ವಾರ್ನ್ ಮಾಡ್ತಾನೆ. ವಿಜಯ್ ಸ್ಟೇಷನ್ನಿಂದ ಓಡಿ ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ವಿದ್ಯಾ ಅವನ್ನ ತಡಿತಾಳೆ. ಅಂದ್ರೆ ವಿದ್ಯಾ ಕೂಡ ಈ ಕರಪ್ಟ್ ಗ್ಯಾಂಗ್ನ ಒಂದು ಭಾಗ ಅಂತ ಇಲ್ಲಿ ಇನ್ನೊಂದು ಶಾಕ್ ಪ್ರೇಕ್ಷಕರಿಗೆ ಸಿಗುತ್ತೆ. ಆಮೇಲೆ ಕೃಷ್ಣನ್, ಸತ್ಯನ್, ಬಿಭೀಷ್ ಮತ್ತು ಆನಂದ್ 4 ಜನ ಸೇರಿ ವಿಜಯ್ನ ಮೇಲೆ ಬೀಳ್ತಾರೆ, ಜೋರಾಗಿ ಹೊಡಿತಾರೆ. ಇದೊಂದು ಸಖತ್ ಇಂಟೆನ್ಸ್ ಫೈಟ್ ಸೀಕ್ವೆನ್ಸು. ಒಬ್ಬ ಆಫೀಸರ್ ವರ್ಸಸ್ 4 ಜನ ಕರಪ್ಟ್ ಪೊಲೀಸರು. ಪೊಲೀಸ್ ಸ್ಟೇಷನ್ನ ಒಳಗೆ ಇಂಥ ಒಂದು ಬ್ರೂಟಲ್ ಫೈಟ್ ನಡೀತಿದೆ ಅಂತ ಯೋಚನೆ ಮಾಡಿದ್ರೆ ಮೈ ಝುಮ್ಮೆನ್ಸೋ ಥ್ರಿಲ್ಲಿಂಗ್ ಸೀಕ್ವೆನ್ಸ್ ಇದು. ವಿಜಯ್ಗೆ ಚೆನ್ನಾಗಿ ಪೆಟ್ಟು ಬೀಳುತ್ತೆ, ರಕ್ತ ಬರುತ್ತೆ. ಆದರೆ ಅವನು ಸೋಲಲ್ಲ. ಒಂದೊಂದೇ ಸೆಕೆಂಡು ಜೀವನ್ಮರಣ ಪ್ರಶ್ನೆ ಆಗ್ಬಿಡ್ತೈತೆ. ಎಲ್ಲ ಸಂಘರ್ಷದ ಮಧ್ಯೆ ವಿಜಯ್ ತನ್ನ ಟ್ರೈನಿಂಗ್, ಧೈರ್ಯ ಮತ್ತು ಸತ್ಯದ ಶಕ್ತಿಯಿಂದ ಆ 4 ಜನ ಕರಪ್ಟ್ ಆಫೀಸರ್ಸ್ನ ಒಬ್ಬೊಬ್ಬರಾಗಿ ಮಂಡಿಸ್ಬಿಡ್ತಾನೆ. ಈ ಸಂಪೂರ್ಣ ಫೈಟ್ ಟೈಮ್ನಲ್ಲಿ ರೇಮ್ಯಾ ಮತ್ತು ಬಾಲನ್, ಈ ಇಬ್ರು ಪ್ರಾಮಾಣಿಕ ಆಫೀಸರ್ಸ್, ಈ ಇಡೀ ಪ್ಲಾನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ವಿಜಯ್ಗೆ ಸಪೋರ್ಟ್ ಮಾಡಿ ಅವನ ಮೆಸೇಜ್ DSP ಅಲೆಕ್ಸ್ಗೆ ತಲುಪಿಸೋಕೆ ಸಹಾಯ ಮಾಡ್ತಾರೆ. ಅಲೆಕ್ಸ್ ತಕ್ಷಣ ಬ್ಯಾಕಪ್ ಟೀಮ್ ಜೊತೆ ಸ್ಟೇಷನ್ಗೆ ಬಂದು ಪರಿಸ್ಥಿತಿ ಕಂಟ್ರೋಲ್ಗೆ ತಗೊಳ್ತಾನೆ. ಕೊನೆಗೆ ಅಲೆಕ್ಸ್ಗೆ ಸತ್ಯ ಗೊತ್ತಾಗುತ್ತೆ ಮತ್ತು ಕರಪ್ಟ್ ಆಫೀಸರ್ಸ್ ಅರೆಸ್ಟ್ ಆಗ್ತಾರೆ. ಕೃಷ್ಣನ್, ಬಿಭೀಷ್, ಸತ್ಯನ್, ಆನಂದ್ ಮತ್ತು ವಿದ್ಯಾ ಎಲ್ಲರೂ ಕಸ್ಟಡಿಗೆ ಹೋಗ್ತಾರೆ. ವಿಜಯ್ ತನ್ನ ಬಾಸ್ಗೆ ಮಾತ್ರ ಅಲ್ಲ, ಸಾಬು ಥರ ಇರೋ ಲೋಕಲ್ ಜನಗಳಿಗೂ ಸಾಬೀತು ಮಾಡ್ತಾನೆ ತಾನು ದುಡ್ಡಿಗೆ, ಪವರ್ಗೆ ಬಗ್ಗಾಂಗೋನಲ್ಲ, ಬದಲಿಗೆ ಸ್ವತಃ ತನ್ನ ಸ್ಟೇಷನ್ನ ಕರಪ್ಷನ್ ವಿರುದ್ಧ ಫೈಟ್ ಮಾಡೋ ಧೈರ್ಯ ಇರೋನು ಅಂತ. ಆ ಮೊದಲು ದಿನ ಸಾಬು ಇವನ್ ಲಂಚ ತಗೊಂಡ ಅಂತ ಹಬ್ಬಿಸಿದ ಸುದ್ದಿ ಈಗ ಸಂಪೂರ್ಣ ಸುಳ್ಳು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಆದರೆ ಒಂದು ಕುತೂಹಲದ, ಸ್ವಲ್ಪ ಡಿಸ್ಟರ್ಬಿಂಗ್ ವಿಷಯ, ಈ ಇಡೀ ಕೇಸ್ನಲ್ಲಿ ಕುಮಾರ್ ಅನ್ನೋ 4ನೇ ತಮಿಳ್ ವರ್ಕರ್ನ ಬಾಡಿ ಎಲ್ಲಿದೆ ಅಂತ ಕೊನೆ ತನಕ ಈ ಕರಪ್ಟ್ ಪೊಲೀಸರು ಬಾಯ್ಬಿಡೋಲ್ಲ. ಆ ಸೀಕ್ರೆಟ್ ಮಾತ್ರ ಅವರೊಳಗೆ ಉಳಿಸ್ಕೊಳ್ತಾರೆ. ಇದೊಂದು ಇಂಟೆನ್ಷನಲ್ ಆಗಿ ಡೈರೆಕ್ಟರ್ ಬಿಟ್ಟಿರೋ ಓಪನ್ ಎಂಡೆಡ್ ಮಿಸ್ಟ್ರಿ. ಜಸ್ಟಿಸ್ ಸಿಕ್ತು, ಆದರೆ ಪೂರ್ತಿ ಸತ್ಯ ಎಂದಿಗೂ ಬಯಲಾಗದೇ ಇರಬಹುದು ಅನ್ನೋ ಒಂದು ರಿಯಲಿಸ್ಟಿಕ್ ಟಚ್ ಕೊಡೋಕೆ ಈ ಕೊನೆ ಇಟ್ಟಿರಬಹುದು. ಫ್ರೆಂಡ್ಸ್, ಈ ಸಿನಿಮಾ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಇಲ್ಲಿ ಡೈರೆಕ್ಟರ್ ಮಾರ್ಟಿನ್ ಜೋಸೆಫ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಎತ್ತು ತೋರಿಸ್ತಾರೆ. ಪೊಲೀಸ್ ಅನ್ನೋ ಸಿಸ್ಟಮ್ ಎಷ್ಟೇ ಒಳ್ಳೆದಾಗಿ ಕಂಡ್ರೂ ಅದರೊಳಗೆ ಕರಪ್ಷನ್ ಇರಬಹುದು. ಅದು ಒಂದೊಂದು ಸಣ್ಣ ತಪ್ಪಿನಿಂದ ಶುರುವಾಗಿ ಹೇಗೆ ದೊಡ್ಡ ಅಪರಾಧಗಳ ಸರಣಿಯಾಗಿ ಬೆಳಿಬಹುದು ಅಂತ. ಒಂದು ಕಸ್ಟಡಿ ಡೆತ್ ಮುಚ್ಚಿಡೋ ಸಣ್ಣ ನಿರ್ಧಾರ ಕೊನೆಗೆ 3 ಜನರ ಕೊಲೆಗೆ ದಾರಿ ಮಾಡಿಕೊಡುತ್ತೆ. ಇದೇ ಈ ಸಿನಿಮಾದ ಅತಿ ಮುಖ್ಯ ಮೆಸೇಜ್. ಒಂದು ತಪ್ಪನ್ನ ಮುಚ್ಚಿಡೋ ಪ್ರಯತ್ನ 1000 ಸುಳ್ಳುಗಳ, 1000 ಪಾಪಗಳ ಸರಣಿ ಶುರು ಮಾಡಿಬಿಡುತ್ತೆ. ಇನ್ನೊಂದು ಥೀಮ್ ನಂಬಿಕೆ ದ್ರೋಹ.
ವಿಜಯ್ ಒಬ್ಬ ಫ್ಯಾಮಿಲಿ ಅಂತ ನಂಬಿದ ಜನರೇ ಅವನ ಮೇಲೆ ದ್ರೋಹ ಬಗೆಯೋ ಗ್ಯಾಂಗ್ ಆಗಿದ್ರು. ಇದು ನಮಗೆ ಒಂದು ಪ್ರಶ್ನೆ ಎತ್ತಬಹುದು. ನಾವು ಎಷ್ಟು ಬೇಗ ಜನರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡ್ತೀವಿ, ಅವರ ಮುಖವಾಡದ ಹಿಂದೆ ಏನಿದೆ ಅಂತ ಗೊತ್ತಾಗದೆ ಅಂತ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ತನ್ನ ಸ್ವಂತ ಫ್ಯಾಮಿಲಿ ಅಂತ ನಂಬಿದ ಜನರ ವಿರುದ್ಧನೂ ಒಂಟಿಯಾಗಿ ಫೈಟ್ ಮಾಡೋ ಧೈರ್ಯ ತೋರಿಸ್ಬೇಕಾಬರಬಹುದು. ಸತ್ಯದ ಪರವಾಗಿ ನಿಂತರೆ ಇಡೀ ಪ್ರಪಂಚ ವಿರುದ್ಧ ಇದ್ರೂ ಏನೂ ನಮ್ಮನ್ನ ತಡೀಲಿಕ್ಕಾಗೋಲ್ಲ ಅನ್ನೋದೇ ವಿಜಯ್ನ ಜರ್ನಿಯ ಅತಿ ದೊಡ್ಡ ಸಂದೇಶ. ಈ ಸಿನಿಮಾ ಮಲಯಾಳಂ ಸಿನಿಮಾದ ಜನಗಣ ಮನ, ಪುಜು, ನಯಾತು ತರಹದ ಪೊಲೀಸ್ ಸಿಸ್ಟಮ್ ಬಗ್ಗೆ ಪ್ರಶ್ನೆ ಎದ್ವೋ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಪೇಸಿಂಗ್ ಸ್ವಲ್ಪ ಸ್ಲೋ ಇದ್ರೂ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ಗಾಗಿ ಈ ಸಿನಿಮಾ ಖಂಡಿತ ನೋಡಬಹುದು. ಫ್ರೆಂಡ್ಸ್, ಇದೇ ದೃಘಂ ಸಿನಿಮಾದ ಪೂರ್ತಿ ಸ್ಟೋರಿ. ಶೇನ್ ನಿಗಮ್ ಅಭಿನಯದ ಈ ಸಿನಿಮಾ ಜೀತು ಜೋಸೆಫ್ ಪ್ರೆಸೆಂಟ್ ಮಾಡಿರೋ ಒಂದು ಕ್ರೈಮ್ ಥ್ರಿಲ್ಲರ್. ಸ್ಲೋ ಬರ್ನ್ ಆಗಿದ್ರೂ ಕ್ಲೈಮ್ಯಾಕ್ಸ್ನಲ್ಲಿ ಸಖತ್ ಟ್ವಿಸ್ಟ್ ಕೊಡುತ್ತೆ. ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಈ ಟ್ವಿಸ್ಟ್ ನಿಮಗೆ ಗೊತ್ತಾಗಿತ್ತಾ ಅಥವಾ ಶಾಕ್ ಆಯ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂಥ ಇನ್ನೂ ಹೆಚ್ಚು ಮೂವಿ ಎಕ್ಸ್ಪ್ಲನೇಷನ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಸಿಗೋಣ. ಧನ್ಯವಾದಗಳು.